ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ವೆಕೇಶನ್ ಆದಮೇಲೆ ಇದು ಫಸ್ಟ್ ವ್ಲಾಗ್ ಅಂತ ಅನಿಸುತ್ತೆ. ಸೊ ಇವತ್ತು ದೀಪಾವಳಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಇವತ್ತೇನು ದೀಪ ಎಲ್ಲ ಹಚ್ಚಲ್ಲ, ಮನೇಲಿ ಪೂಜೆನೂ ಮಾಡೋಂಗಿಲ್ಲ, ಯಾಕೆಂದರೆ ನಮ್ಮ ಕಡೆಯವ್ರಿಗೊಬ್ರಿಗೆ ಪಾಪು ಆಗಿದೆ. ಸೊ ಅದಕ್ಕೆ ಆಲ್ಮೋಸ್ಟ್ ನೆಕ್ಸ್ಟು ಸೂತ್ಕ ತೆಗಿಯೋವರೆಗೂ ಮಾಡೋಂಗಿಲ್ಲ, ಆಮೇಲೆ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಹಚ್ಬೋದು. ಇವಾಗ ಜಿಯನ್ಗೆ ಹಾಲು ಕೊಟ್ಟೆ. ಸೊ ಪೂಜೆ ಅಂತೂ ಮಾಡೋಂಗಿಲ್ಲ, ಜಸ್ಟ್ ಹಾಗೇ ಏನಾದರೂ ಲೈಟ್ ಅಂತೂ ಹಾಕಿದ್ದೀವಿ ಹೊರ್ಗಡೆ, ಯಾಕೆಂದರೆ ದೀಪ ಎಲ್ಲ ಹಚ್ಚಲ್ಲ. ಸೊ ಜಸ್ಟ್ ಸುಮ್ಮನೆ ಲೈಟ್ಸ್ ಹಾಕಿದ್ದೀವಿ, ಎಲ್ಲರೂ ಹಾಕಿದ್ದಾರೆ. ಹಾಗೆಯೇ ಏನಾದರೂ ಅಡುಗೆ ಅಂತೂ ಮಾಡ್ಕೊಂಡು ತಿನ್ಬೋದು. ಸೊ ಏನಾದರೂ ಅಡುಗೆ ಮಾಡೋಣ ಅಂತ ನೋಡೋಣ, ಮಧ್ಯಾಹ್ನ ಏನು ಮಾಡ್ತೀನಿ ಅಂತ. ಫ್ರೆಂಡ್ಸ್, ನಿಮಗೆ ಗೊತ್ತು ಹಬ್ಬ ಬಂತು. ಸೊ ಹಬ್ಬ ಬಂತು ಅಂದರೆ ನಾವೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಹೀಗೆ ತುಂಬ ಆಸೆ ಇರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಕೈ ಮೇಲೆ ಕಾಲ ಮೇಲೆ ಎಲ್ಲ ಕಡೆ ಕೂದಲು ಬಂದುಬಿಟ್ಟಿರುತ್ತೆ. ಅರ್ಜೆಂಟಾಗಿ ಹೋಗಿ ವ್ಯಾಕ್ಸಿನ್ ಮಾಡಿಸ್ಕೊಬರೋದಕ್ಕೆ ಟೈಮ್ ಸಿಕ್ಕಲ್ಲ. ಹಬ್ಬನೇ ಆಗಿರ್ಬೋದು ಅಥವಾ ಎಲ್ಲಾದರೂ ಪಾರ್ಟಿ ಫಂಕ್ಷನ್, ಏನಾದರೂ ವೆಕೇಷನ್ ಇರ್ಬೋದು, ಅಂಥ ಟೈಮಲ್ಲಿ ನಮಗೆ ವ್ಯಾಕ್ಸಿನ್ ಮಾಡಿಸ್ಕೊಳಕ್ಕೆ ಟೈಮ್ ಇರಲ್ಲ. ಇಲ್ಲ ನಮ್ಗೆ ಶೇವ್ ಮಾಡ್ಕೊಳಕ್ಕಂತೂ ಮೊದಲೇ ಇಷ್ಟ ಇರಲ್ಲ. ನಿಮಗೆ ಗೊತ್ತಿರುತ್ತೆ, ಶೇವ್ ಮಾಡಿದ್ರೆ ಮತ್ತೆ ಕೂದಲು ಜಾಸ್ತಿ ಬರ್ತಾ ಇರುತ್ತೆ. ಆವಾಗ ನಮಗೆ ಅರ್ಜೆಂಟಾಗಿ ಏನಾದರೂ ಒಂದು ಕ್ವಿಕ್ ಸೊಲ್ಯೂಷನ್ ಬೇಕಾಗುತ್ತೆ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗೋದಕ್ಕೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಪಿ-ಸೇಫ್ ಫರ್ ನ್ಯಾಚುರಲ್ ಹೇರ್ ರಿಮೂವಲ್ ಕ್ರೀಮ್. ಸೊ ಪಿ-ಸೇಫ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ನಾನು ತುಂಬ ಸರಿ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಪಿ-ಸೇಫ್ ಹೆಣ್ಮಕ್ಳಿಗೆಲ್ಲ ತುಂಬ ಹೆಲ್ಪ್ ಆಗೋಂಥ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಪಿ-ಸೇಫ್ ಇಂಡಿಯಾದು ಲೀಡಿಂಗ್ ಹೈಜೀನ್ ಆ್ಯಂಡ್ ವೆಲ್ನೆಸ್ ಬ್ರ್ಯಾಂಡ್. ಅವರು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ. ಅದರಲ್ಲೂ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆ ಪ್ರಾಡಕ್ಟ್ಸ್ ಏನು ಬಂದರೆ ನಿಮಗೆ ಯೂಸರ್ ಫ್ರೆಂಡ್ಲಿ, ಎಫಿಷಿಯೆಂಟ್. ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಟರ್ಮರಿಕ್, ಹನಿ, ಜಜುಬಾ ಆಯಿಲ್. ಸೊ ಎಲ್ಲ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಇದೆ. ಸೊ ತುಂಬ ಚೆನ್ನಾಗಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ರುಯಾಲಿಟಿ ಫ್ರೀ ಮತ್ತು ಪ್ಯಾರಾಬಿನ್ ಫ್ರೀ. ಇದು ಯೂಸ್ ಮಾಡೋದು ಕೂಡ ತುಂಬ ಸುಲಭ. ನಾನು ಮಾಡ್ಕೊಂಡು ಕೂಡ ತೋರಿಸ್ತೀನಿ ನನ್ನ ಕೈಗೆ. ಸೊ ಕ್ರೀಮ್ನ ಸ್ಕ್ವೀಸ್ ಮಾಡಿ ಮತ್ತು ನಿಮಗೆ ಇದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ. ಸ್ಪ್ಯಾಚುಲಾಯಿಂದ ನೀವು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಮಾಡೋದು, ಅದು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ಆಮೇಲೆ 5 ನಿಮಿಷ ಬಿಟ್ಟು ಸ್ಪ್ಯಾಚುಲಾ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಸ್ಕ್ರೇಪ್ ಮಾಡಿ ಆಮೇಲೆ ವಾಟರಿಂದ ತೊಳ್ಕೊಳ್ಳಿ. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ, ಹೀಲಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಇದೆ. ಪೇನ್ಲೆಸ್ ಮೆಥಡ್ ಇದು ಹೇರ್ ರಿಮೂವ್ ಮಾಡೋದಕ್ಕೆ. ಸೊ ನಿಮ್ದು ರೇಸರ್ ಎಲ್ಲಿ ಮಾಡೋದಕ್ಕಾಗೋದಿಲ್ಲ ಅಲ್ಲೆಲ್ಲ ಮಾಡ್ಬೋದು, ಇನ್ಕ್ಲೂಡಿಂಗ್ ಬಿಕ್ನಿ ಲೈನ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಕೂಪನ್ ಕೋಡ್ ಇದೆ ನಂದು, ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಟ್ರೈ ಮಾಡಿ. ಕೂದಲೆಲ್ಲ ತೆಗೆದಿದೆ ನನಗೆ. ಅರ್ಜೆಂಟ್ಗೆ ನೀವು ಆರಾಮಾಗಿ ಮಾಡ್ಕೋಬೋದು, ಮನೇಲೇ ಇದನ್ನು ಇಟ್ಕೊಂಡಿಲ್ಲ. ಟ್ರಾವೆಲ್ ಫ್ರೆಂಡ್ಲಿ ಕೂಡ, ಆರಾಮಾಗಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗಿ ಮಾಡ್ಕೋಬೋದು. ಸೊ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಜಿಯನ್ಗೆ ಸ್ನಾನನೂ ಆಯಿತು, ರೆಡಿ ಮಾಡಿಸಿದ್ದಾಯಿತು, ಬಟ್ಟೆ ಹಾಕ್ಸೋಷ್ಟ್ರಲ್ಲಿ ಸಾಕಾಗೋಯ್ತು. ಏನು ಮಾಡಿದೆ ನೀನು ಬಟ್ಟೆ ಹಾಕ್ಬೇಕಾರೆ ನಾನು? ಆಮೇಲೆ ಏನು ಮಾಡಿದೆ ನೋಡಿ ಹೀರೋ. ಸೊ ಹೀರೋ ತೋರಿಸ್ತೀನಿ ನಾನು ಹೇಗೆ ರೆಡಿ ಆಗಿದ್ದಾರೆ ಅಂತ. ಅವ್ರದ್ದು ಕಚ್ಚೆ ಹಾಕ್ಕೊಂಡಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಹ್ಯಾಪಿ ದೀಪಾವಳಿ ಅಂತೇಳು. ದೀಪಾವಳಿ ಅಂತೇಳು ಬಂಗಾರಿ. ಫ್ರೆಂಡ್ಸ್, ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಜಾಮೂನ್ ಮಾಡೋಣ ಅಂತ ಇದ್ದೀನಿ.
ಫಸ್ಟ್ ಜಾಮೂನ್ ಮಾಡಿಬಿಡ್ತೀನಿ, ಆಮೇಲೆ ಪುಳಿಯೋಗರೆ, ಅದಾದಮೇಲೆ ಬಜ್ಜಿ. ಸಾಕು ಇಷ್ಟೇ, ಯಾಕೆಂದ್ರೆ ಜಾಸ್ತಿ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಅದಕ್ಕೆ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಕ್ಕರೆ ಪಾಕ ಇದರಲ್ಲೇ ಸಾಕು, ಸ್ವಲ್ಪನೇ ಮಾಡೋದು, ಇದರಲ್ಲೇ ಸಾಕಾಗುತ್ತೆ. ಸೊ ಸ್ವೀಟು ಬಜ್ಜಿ ಎಲ್ಲ ಮಾಡೋದ್ರಿಂದ ಏನಾದರೂ ಗ್ರೀನ್ ಬೇಕು, ಅದಕ್ಕೆ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮಲ್ಲಿ ಫುಲ್ ಅಪಾರ್ಟ್ಮೆಂಟ್ಗೆಲ್ಲ ಲೈಟ್ ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಫುಲ್ ಸೊಸೈಟಿಗೆಲ್ಲ ಆಲ್ಮೋಸ್ಟ್ ಎಲ್ಲೆಲ್ಲಿ ಮರಗಳಿದೆ ಅಲ್ಲೆಲ್ಲ ಬಿಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದನ್ನು ಈಗ ತೋರಿಸ್ತೀನಿ. ಜಾಮೂನ್ಗೆ ಪಾಕ ರೆಡಿ ಮಾಡಾಯಿತು. ಸೊ ಈಗ ಪುಳಿಯೋಗರೆ ಇದು ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಸೊ ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸಿದೆ. ಈ ಡ್ರೆಸ್ಸು ಒಂದು ವೀಡಿಯೋಗೆ ಹಾಕ್ಕೊಂಡಿದ್ದೆ, ಆಮೇಲೆ ಹಾಕ್ಕೊಂಡಿರಲಿಲ್ಲ, ವೀಡಿಯೋಗೆ ಅಷ್ಟೇ ಹಾಕ್ಕೊಂಡಿದ್ದು. ಸೊ ಅದಕ್ಕೆ ಅದನ್ನೇ ಹಾಕ್ಕೊಂಡೆ. ಇವಾಗ ಬಜ್ಜಿ ಮಾಡಬೇಕು. ಸೊ ಬಜ್ಜಿ ಮಾಡಿದ್ರೆ ಎಲ್ಲ ಲಂಚ್ ಎಲ್ಲ ಪ್ರಿಪೇರ್ ಆಗುತ್ತೆ, ಲಂಚ್ ಮಾಡಬೇಕು ಇವಾಗ. ಸೊ ಬಜ್ಜಿ ಬಿಸಿ ಬಿಸಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬಂದ್ಬಿಡೋಣ ಅಂತ ಹೋದೆ. ಸೊ ಬಜ್ಜಿ ಇವಾಗ ಮಾಡ್ತೀನಿ. ಹೇಗಿದೆ ಚಂದು? ತಿಂದಿಲ್ಲ. ಪುಳಿಯೋಗರೆ ಪರವಾಗಿಲ್ಲ. ಪರವಾಗಿಲ್ಲ. ಜಾಮೂನ್ ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ ಆಗಿ ಹೋಗಿದೆ. ಜಾಮೂನನ್ನು ಯಾವಾಗ ಮಾಡಿದ್ರು ಹಂಗೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಪುಳಿಯೋಗರೆ ಚೆನ್ನಾಗಿದೆ. ಬಜ್ಜಿ ಬಜ್ಜಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಫ್ರೆಂಡ್ಸ್, ಸೊ ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಮಲಗಿದ್ದೆ. ಜಿಯನ್ ನೀನಾ ಮಲಗಿದ್ದಾನೆ, ಚಂದನು ಮಲಗಿದ್ರು. ಇವಾಗ ಜಿಯನ್ಗೆ ಒಂದೆರಡು ಸುರ್ಸುರು ಬತ್ತಿ ಅದನ್ನೆಲ್ಲ ತೊಗೊಂಬರ್ತೀನಿ ಅಂತ ಹೋದ್ರು ಫ್ಲವರ್ ಪಾಟು. ನಮ್ಮ ಅಪಾರ್ಟ್ಮೆಂಟಲ್ಲಿ 2 ಡೇಸ್ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು. ಸೊ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಅಲ್ಲೂ ಡಮ್ ಡಮ್ ಅಂತ ಹೇಳೋದೆಲ್ಲ ಹೊಡಿಯೋ ಆಗಿಲ್ಲ. ಸೊ ಚಿಕ್ಕ ಪುಟ್ಟ ಈ ಥರ ಫ್ಲವರ್ ಪಾಟು ಅದು ಹಚ್ಚಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದು. ಸೊ ಅದಕ್ಕೆ 2 ಡೇಸ್ ಅಷ್ಟೇ ಕೊಟ್ಟಿರೋದ್ರಿಂದ ಇವತ್ತು ಆಲ್ರೆಡಿ ಸೆಕೆಂಡ್ ಡೇ. ಅದಕ್ಕೆ ಜಿಯನ್ಗೆ ಒಂದೆರಡು ಸುರ್ಸುರು ಬತ್ತಿ ತೊಗೊಂಬರ್ತೀನಿ ಅಂದ್ಕೊಂಡು ಹೋದ್ರು ಚಂದು. ಓ ನಾನು ಆವಾಗಲೇ ಹೇಳಿದೆ, ಇವತ್ತು ನಾವಂತೂ ದೀಪ ಹಚ್ಚಂಗಿಲ್ಲ ಇನ್ನೂ ಸ್ವಲ್ಪ ದಿನ, ಯಾಕೆಂದರೆ ನಮ್ಮ ಕಡೆಯವ್ರೊಬ್ರಿಗೆ ಪಾಪು ಆಗಿದೆ. ಅದಕ್ಕೆ ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು 10 ಡೇಸ್ ಅಂತ ಅನಿಸುತ್ತೆ, ಆಮೇಲೆ ಹಚ್ಬೋದು. ಆಮೇಲೆ ಹಚ್ತೀವಿ. ಆಗ ಕಾಫಿ ಏನಾದರೂ ಮಾಡಬೇಕು, ಕಾಫಿ ಅಥವಾ ಟೀ ಚಂದು ಬಂದಮೇಲೆ ಕೇಳ್ಬಿಟ್ಟು ಮಾಡ್ತೀನಿ. ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇದೆ. ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ರಮ್ಯಾ ನೀವು ಅಂದರೆ ವೆಕೇಷನ್ಗೆ ಹೋಗಿದ್ದಾಗ ಹೇಗೆ ಮ್ಯಾನೇಜ್ ಮಾಡಿದ್ರಿ ಪಾಪುಗೆಲ್ಲ ಫುಡ್ಡೆಲ್ಲ ಅಂತ. ಸೊ 1 ಇಯರ್ ಆದಮೇಲೆ ಸ್ವಲ್ಪ ನಾವು ತಿನ್ನೋ ಊಟನೇ ಕೊಡ್ಬೋದು, ಡಾಕ್ಟರ್ ಕೂಡ ಹೇಳ್ತಾರೆ. ಬಟ್ ಅವನೇನು ನಾವು ತಿನ್ನಲ್ಲ, ಅವನಿಗೆ ಸ್ಲರ್ಪ್ ಬರುತ್ತೆ. ಸೊ ಆರ್ಗ್ಯಾನಿಕ್ಕು ಅದು ತೊಗೊಂಡು ಹೋಗಿರ್ತೀನಿ, ಅದು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ತಿನ್ನಿಸೋದು. ಅದು ಬಿಟ್ಟರೆ ಅವನಿಗೆ ಫ್ರೂಟ್ಸು, ಬ್ರೆಡ್ ಇಷ್ಟಪಡ್ತಾನೆ ಅವನು, ಬ್ರೆಡ್ಡು. ಅದು ಬಿಟ್ಟರೆ ಕಿಚಡಿ ತಿಂತಾನೆ, ಕಿಚಡಿ. ಸೊ ಈ ಥರ ಮ್ಯಾನೇಜ್ ಮಾಡ್ತೀನಿ. ಏನೂ ಸಿಕ್ಕಿಲ್ಲ ಅಂದಾಗ ಸ್ಲಬ್ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅದು ಕೊಡ್ತೀನಿ. ಅದು ಬಿಟ್ಟರೆ ನಾರ್ಮಲ್ ಮಿಲ್ಕ್ ಕುಡಿತಾನೆ. ಸೊ ಮಿಲ್ಕ್ ಎಲ್ಲ ಕಡೆ ಸಿಗುತ್ತೆ ಹೋಟೆಲಲ್ಲಿ, ಅದನ್ನೇ ಕೊಡ್ತೀನಿ. ನೋಡಿ
ಅಲ್ಲಿ ಕಾಣಿಸ್ತಿದ್ಯಾ ಪಟಾಕಿ ಎಲ್ಲ ಹೊಡಿತಿರೋದು ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಸೊ ಇಷ್ಟು ಮೇಲಿರೋದ್ರಿಂದ ಅದೊಂದು ಅಡ್ವಾಂಟೇಜು. ಎಲ್ಲ ಕಡೆ ಹಾಕಿದ್ದಾರೆ ಲೈಟ್ಸು, ಕಾಣಿಸ್ತಿದ್ಯಾ? ಜಿಯೋ ಬೇಬಿ ಪಟಾಕಿ ಹೊಡಿತೀಯ ನೀನು? ಅವನಿಲ್ಲಿ ಆ ಕಡೆ ಈ ಕಡೆ ಕೇಳಿಸೋದು ಸೌಂಡ್ ಎಲ್ಲ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತಲ್ಲ ಪಟಾಕಿ ಹೊಡಿಯೋದು, ಅದು ನೋಡ್ತಾ ಇದ್ದೇನೆ. ಏನ್ ಮಾಡ್ತಿದ್ದೆ ಚಿನಿ? ಪಟಾಕಿ. ಸೊ ನಾಳೆ ನಮ್ದು ಆ್ಯನಿವರ್ಸರಿನೂ ಅಲ್ವಾ ಚಂದ? ಸೊ 4th ನವೆಂಬರ್ ರಿಸೆಪ್ಷನ್, 5th ನವೆಂಬರ್ ಮದುವೆ. ಸೊ ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಾ ಆಯ್ತು 4th. ಸೊ ಇವಾಗ ನಮ್ಮ ರಿಸೆಪ್ಷನ್ ನೋಡಿ, ಕೈಯಲ್ಲಿ ಒಂದು ಇಟ್ಕೊಂಡು ಹೇಗಿದೆ ರಿಸೆಪ್ಷನ್. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಬನ್ನಿ ಕೆಳಗಡೆ ಎಲ್ಲ ತೋರಿಸ್ತೀವಿ. ನೋಡಿ ಹಿಂದೆಲ್ಲ ಚೆನ್ನಾಗಿ ಮಾಡಿದಾರೆಲ್ಲ ಇಲ್ಲಿ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಸ್ವಲ್ಪನೇ ಹಚ್ಚಿದ್ದು ಜಿಯನ್ಗೆ, ಒಂದೆರಡು ಅಷ್ಟೇ. ಆಮೇಲೆ ಅಕ್ಕಪಕ್ಕ ಜಾಸ್ತಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದೆಲ್ಲ ಹೊಗೆ ಜಾಸ್ತಿ ಇರುತ್ತೆ ಅಂತ ಕರ್ಕೊಂಡು ಬಂದುಬಿಟ್ವಿ. ಅವನು ಖುಷಿ ಪಟ್ಕೊಂಡು ನೋಡ್ತಿದ್ದಾನೆ, ಭಯನೇ ಇಲ್ಲ ಅವನಿಗೆ. ಏನು ಡಮ್ ಅಂದ್ರೂ ಭಯ ಇಲ್ಲ ಅಲ್ವಾ? ಭಯ ಇಲ್ಲ ನನ್ನ ಮಗನಿಗೆ. ಸೊ ಇನ್ನು ಹೋಗ್ತಿದ್ದಾರೆ ತುಂಬ ಜನ. ಮೇಲ್ಗಡೆ 19th ಫ್ಲೋರಲ್ಲಿ ಅಲ್ಲಿ ಕಾಣಿಸ್ತಿರೋದೇ ನಮ್ಮದು. ಸೊ ನಮ್ಮ ಸೊಸೈಟಿಲಿ ಪೂರ್ತಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟ್ ಆಗ್ತಿದೆ, ವಾಪಸ್ ಹೋಗ್ಬಿಡ್ತೀವಿ ಇವಾಗ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ಅಲ್ಲಿ ತುಂಬ ಜನ ಇದ್ದಾರೆ, ಅಟ್ಲೀಸ್ಟ್ ಇಲ್ಲಿ ಒಳಗಡೆ ಕೂರೋಣ ಅಂದ್ಕೊಂಡ್ವಿ. ಬಟ್ ಮಳೆ ಬರ್ತಿದೆ, ಸೊ ವಾಪಸ್ ಮನೆಗೆ ಹೋಗ್ತೀವಿ. ಡಿನ್ನರ್ ಎಲ್ಲ ಮಧ್ಯಾಹ್ನ ಮಾಡಿದೆ ಇದೆ, ಮತ್ತೇನು ಮಾಡೋದಕ್ಕೆ ಹೋಗೋದಿಲ್ಲ. ಫ್ರೆಂಡ್ಸ್, ಸೊ ಹಬ್ಬ ಮುಗೀತು. ಇಷ್ಟೇ ಈ ಸರಿ ಹಬ್ಬ.
ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ನಾವು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಜಿಯಾ ನೋಡಿ ಓಡ್ತಾವನೆ ಅಲ್ಲಿ. ನೈನ್ ನೈನ್ ಏನು ಹೇಳ್ತೀಯ ತಾನೆ, ಒಂದೊಂದ್ಸರಿ ಮೂಡಿದಾಗ ಮಾತ್ರ ಹೇಳದಾ? ಅಲ್ಲೆಲ್ಲ ಎಳಿಬೇಕದು. ಅಲ್ಲಿರೋ ಬಾಚಣಿಗೆಗಳು ಎಲ್ಲ ತೆಗ್ದು ಆಚೆ ಹಾಕ್ಬೇಕು, ಅವಾಗ ಸಮಾಧಾನ ಅವನಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.